ಈ ವಿಡಿಯೋದಲ್ಲಿ ಬಂದು ನಾವು ಅಡ್ಮಿಷನ್ ಕಂಟ್ರೋಲರ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನಾನು ಒಂದು ಈಸಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ನಿಮಗೆ ಅಡ್ಮಿಷನ್ ಕಂಟ್ರೋಲರ್ ಏನು ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಒಂದು ಕಾಲೇಜ್ ಇರುತ್ತೆ ಅಂತ ಹೇಳ್ಕೊಳ್ಳಿ. ಈ ಕಾಲೇಜಲ್ಲಿ ಸಮ್ ರೂಲ್ಸ್ಗಳಿರುತ್ತೆ, ಅಂತಂದರೆ ಸಮ್ ಪಾಲಿಸಿಗಳಿರುತ್ತೆ. ಏನು ಅಂತ ಅಂದರೆ, ಇಲ್ಲಿ ಇದು ಗೇಟ್ ಅಂತ ತಿಳ್ಕೊಳ್ಳಿ, ಇಲ್ಲೊಬ್ಬ ಸೆಕ್ಯೂರಿಟಿ ಇರ್ತಾನೆ. ಏನು ಪಾಲಿಸೀಸ್ ಅಂತ ಅಂದರೆ, ಈ ಕಾಲೇಜ್ ಒಳಗಡೆ ಎಂಟ್ರಿ ಆಗಬೇಕು ಅಂತಂದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಯೂನಿಫಾರ್ಮ್ ಇರಬೇಕು. ಯೂನಿಫಾರ್ಮ್ ಇದ್ದರಷ್ಟೇ ನಿಮಗೂ ಎಂಟ್ರಿ ಆಗೋದು, ಕಾಲೇಜ್ ಒಳಗಡೆ ಎಂಟ್ರಿ ಮಾಡೋದು. ಅದೇ ರೀತಿ ನಿಮ್ಮ ಹತ್ರ ಐ ಡಿ ಕಾರ್ಡ್ ಇದ್ರೂ ಮಾತ್ರ, ಐ ಡಿ ಕಾರ್ಡು ಈ ಕಾಲೇಜ್ ಆಗಿದ್ರೆ ಮಾತ್ರ ನಿಮಗೆ ಈ ಕಾಲೇಜ್ ಒಳಗಡೆ ನಿಮ್ಗೆ ಎಂಟ್ರಿ ಇರುತ್ತೆ. ಈ ರೀತಿ ಕಾಲೇಜ್ಗಳು ಸಮ್ ಪಾಲಿಸಿನ ಸೆಟ್ ಮಾಡಿರ್ತಾರೆ. ಅದೇ ರೀತಿ ನಾವು ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಬಂದು ನಾವು ಪಾಲಿಸಿಗಳನ್ನ ಸೆಟ್ ಮಾಡ್ತೀವಿ. ಈ ರೀತಿ ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಒಂದು ಡಿಪ್ಲಾಯ್ಮೆಂಟ್ ML ಫೈಲ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ರಿಸೋರ್ಸ್ ಕೋಟ ಲಿಮಿಟು ಮತ್ತು ಏನಿದೆ ಅದನ್ನು ಸೆಟ್ ಮಾಡಲಿಲ್ಲ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲು ರ್ಯಾಮ್ ಇಷ್ಟು ಇರಬೇಕು ಮತ್ತು ರ್ಯಾಮ್ ಇಲ್ಲಿ ತನಕ ಯೂಸ್ ಮಾಡ್ಬೋದು ಅಂತ ನೀವೇನಿರುತ್ತೆ ಲಿಮಿಟ್ಗಳು ಅದನ್ನು ಸೆಟ್ ಮಾಡಲಿಲ್ಲ ಅಂತ ಅಂದರೆ, ನೀವು ಯಾವುದೇ ರೀತಿ ಡಿಪ್ಲಾಯ್ಮೆಂಟ್ ML ಫೈಲ್ನ ಅಪ್ಲೈ ಮಾಡೋಕ್ಕೆ ಅಲೋ ಮಾಡಬಾರ್ದು. ಆ ರೀತಿ ಪಾಲಿಸಿಗಳನ್ನ ಸೆಟ್ ಮಾಡೋಕ್ಕೆ ನಾವು ಅಡ್ಮಿಷನ್ ಕಂಟ್ರೋಲರ್ಗಳನ್ನ ಯೂಸ್ ಮಾಡ್ತೀವಿ.